ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟಿಂಗ್ ಕನ್ನಡ ಚಾನಲ್ಗೆ ನಿಮಗೆ ಸ್ವಾಗತ. ಮಾರ್ಚ್ 4ರ ಮಾರ್ಕೆಟ್ ಅಪ್ಡೇಟ್ನ ನೋಡೋದಾದ್ರೆ ನಿಫ್ಟಿ ಮತ್ತು ಸೆನ್ಸೆಕ್ಸಲ್ಲಿ ಇವತ್ತೊಂದು ಫ್ಲಾಟ್ ಕ್ಲೋಸಿಂಗ್ ನೋಡೋದಕ್ಕೆ ಸಿಕ್ಕಿದೆ. ನಿಫ್ಟಿ 22,400 ಲೆವೆಲ್ನ ಕೂಡ ಕ್ರಾಸ್ ಮಾಡಿದೆ. 27 ಪಾಯಿಂಟ್ಗಳ ಅಪ್ಸೈಡ್ನೊಂದಿಗೆ ನಿಫ್ಟಿ ಕ್ಲೋಸ್ ಆಗಿದೆ. ಸೆನ್ಸೆಕ್ಸ್ನಲ್ಲಿ ಕೂಡ 66 ಪಾಯಿಂಟ್ಗಳಷ್ಟು ಅಪ್ಸೈಡ್ ನೋಡೋದಕ್ಕೆ ಸಿಕ್ತು. ಬ್ಯಾಂಕ್ ನಿಫ್ಟಿ 158 ಪಾಯಿಂಟ್ಗಳ ಗೇನ್ನೊಂದಿಗೆ ಕ್ಲೋಸ್ ಆಗಿದೆ. ಮೂಡೀಸ್ 2024ರ ಕ್ಯಾಲೆಂಡರ್ ಇಯರ್ನ ಭಾರತದ GDP ಗ್ರೋತ್ ಎಸ್ಟಿಮೇಷನನ್ನು ಇನ್ಕ್ರೀಸ್ ಮಾಡಿದ್ದಾರೆ. 6.8% GDP ಗ್ರೋತ್ 2024ರಲ್ಲಿ ನೋಡೋದಕ್ಕೆ ಸಿಗ್ಬೋದು ಅಂತ ಮೂಡೀಸ್ ಪ್ರೆಡಿಕ್ಟ್ ಮಾಡಿದ್ದಾರೆ. ಈ ಮುಂಚೆ GDP ಗ್ರೋತ್ನ ಫೋರ್ಕಾಸ್ಟನ್ನು 6.1% ಅವರು ಕೊಟ್ಟಿದ್ರು. 2023ರ ಕ್ಯಾಲೆಂಡರ್ ಇಯರ್ ಅಂದರೆ ಜನವರಿ 2023ರಿಂದ ಡಿಸೆಂಬರ್ 2023ರವರೆಗೆ ಭಾರತದ GDP ಗ್ರೋತ್ 7.7% ರೆಕಾರ್ಡ್ ಆಗಿತ್ತು. Q4 ಅಂದರೆ ಅಕ್ಟೋಬರ್ನಿಂದ ಡಿಸೆಂಬರ್ ತಿಂಗಳ ನಡುವೆ GDP ಗ್ರೋತ್ 8.4% ಡಿಕ್ಲೇರ್ ಆಗಿತ್ತು. ಅದೇ ಒಂದು ರೀಸನ್ನಿಂದ ಮೂಡೀಸ್ ತಮ್ಮ ಒಂದು ಎಸ್ಟಿಮೇಷನ್ಸನ್ನು ಇನ್ಕ್ರೀಸ್ ಮಾಡಿದ್ದಾರೆ. ಹಾಗೆ 2025ರ ವರ್ಷದಲ್ಲಿ 6.4% GDP ಗ್ರೋತ್ ಆಗ್ಬೋದು ಅಂತ ಅವರು ಪ್ರಿಡಿಕ್ಟ್ ಮಾಡಿದ್ದಾರೆ. ಈ ಒಂದು ಫೋರ್ಕಾಸ್ಟ್ ಮುಂದೆ ಚೇಂಜ್ ಆಗುವಂಥ ಚಾನ್ಸಸ್ಗಳು ಕೂಡ ಇರುತ್ತೆ. ಒಳ್ಳೆ ಒಂದು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಹಾಗೆ ಮ್ಯಾನುಫ್ಯಾಕ್ಚರಿಂಗ್ ಗ್ರೋತ್ ಇದ್ದರೆ ಮತ್ತೆ GDP ಗ್ರೋತ್ನ ಎಸ್ಟಿಮೇಷನ್ಸ್ಗಳು ಇನ್ಕ್ರೀಸ್ ಆಗುವಂಥ ಚಾನ್ಸಸ್ ಇರುತ್ತೆ. ಅಥವಾ ಅನ್ಪ್ರೆಡಿಕ್ಟೆಡ್ ಸಿನಾರಿಯೋಸ್ ಬಂದರೆ ವಾರ್ನಂಥ ಸಿಚುವೇಶನ್ಸ್ಗಳು ನೋಡೋದಕ್ಕೆ ಸಿಕ್ಕಿದ್ರೆ, ಕ್ರೂಡ್ನ ಪ್ರೈಸಸ್ ಇನ್ಕ್ರೀಸ್ ಆದರೆ, ಇನ್ಫ್ಲೇಷನ್ ಇನ್ಕ್ರೀಸ್ ಆದರೆ, ಈ ರೀತಿಯ ಸಿನಾರಿಯೋಸ್ ಬಂದಾಗ GDP ಫೋರ್ಕಾಸ್ಟ್ ಕಡಿಮೆ ಆಗುವಂಥ ಚಾನ್ಸಸ್ಗಳು ಕೂಡ ಇರುತ್ತೆ. ಬಟ್ ಸದ್ಯದ ಪರಿಸ್ಥಿತಿಯಲ್ಲಿ ಒಳ್ಳೆ ಒಂದು GDP ಫೋರ್ಕಾಸ್ಟ್ ಬೇರೆ ಬೇರೆ ಬ್ರೋಕರೇಜ್ಗಳ ಕಡೆಯಿಂದ ಹಾಗೆ ಕ್ರೆಡಿಟ್ ರೇಟಿಂಗ್ ಏಜೆನ್ಸಿಗಳ ಕಡೆಯಿಂದ ನೋಡೋದಕ್ಕೆ ಸಿಗ್ತದೆ. ಹಾಗೆ 2024ರ ಜೂನ್ ಜುಲೈನ ನಂತರ ಮತ್ತೆ RBI ರೇಟ್ ಕಟ್ಟನ್ನು ಸ್ಟಾರ್ಟ್ ಮಾಡುವಂಥ ಚಾನ್ಸಸ್ಗಳು ಕೂಡ ಇರುತ್ತೆ. ಅದು ಕೂಡ ಓವರಾಲ್ ಮಾರ್ಕೆಟ್ಗೆ ಪಾಸಿಟಿವ್ ಆಗುತ್ತೆ. ನಿಫ್ಟಿಯ ಟಾಪ್ ಗೇನರ್ಸ್ ಮತ್ತು ಲೂಸರ್ಸನ್ನು ಅಬ್ಸರ್ವ್ ಮಾಡಿದಾಗ ನಿಫ್ಟಿ ಟಾಪ್ ಗೇನರ್ಸ್ ಲಿಸ್ಟ್ನಲ್ಲಿ ಇವತ್ತು PSU ಸೆಕ್ಟರ್ನ ಕಂಪನಿಗಳು ಮತ್ತೆ ನೋಡೋದಕ್ಕೆ ಸಿಕ್ಕಿದೆ. NTPC ಪವರ್ ಗ್ರಿಡ್ನಲ್ಲಿ 2%ಗೂ ಹೆಚ್ಚಿನ ಅಪ್ಸೈಡ್ ನೋಡೋದಕ್ಕೆ ಸಿಕ್ತು. HDFC ಲೈಫ್ ಕೂಡ 3%ನಷ್ಟು ಗೇನ್ ಆಗಿದೆ. ONGC ಮತ್ತು BPCLನಲ್ಲಿ ಕೂಡ 2.5%ನಷ್ಟು ಅಪ್ಸೈಡ್ ನೋಡೋದಕ್ಕೆ ಸಿಕ್ಕಿದೆ. ಟಾಪ್ ಲೂಸರ್ಸ್ ಲಿಸ್ಟ್ನಲ್ಲಿ ಐಶಾರ್ ಮೋಟರ್ಸ್ ನೋಡೋದಕ್ಕೆ ಸಿಕ್ತು. 3%ನ ಕರೆಕ್ಷನ್ ಐಶಾರ್ ಮೋಟರ್ಸ್ನಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಹಾಗೆ M&M ಕೂಡ 2%ನಷ್ಟು ಕರೆಕ್ಟ್ ಆಗಿದೆ. ಫೆಬ್ರವರಿ ತಿಂಗಳ ಆಟೋ ಸೇಲ್ಸನ್ನು ನಾವು ಅಬ್ಸರ್ವ್ ಮಾಡಿದಾಗ, ಪ್ಯಾಸೆಂಜರ್ ವೆಹಿಕಲ್ ಸೇಲ್ಸನ್ನು ಅಬ್ಸರ್ವ್ ಮಾಡಿದಾಗ ಮಾರುತಿ ಸುಜುಕಿಯ ಸೇಲ್ಸ್ ಇಯರ್ ಆನ್ ಇಯರ್ 15%ನಷ್ಟು ಫಾಲ್ ಆಗಿತ್ತು. ಬಟ್ ಮಹೀಂದ್ರಾ ಆ್ಯಂಡ್ ಮಹೀಂದ್ರಾ, ಟಾಟಾ ಮೋಟಾರ್ಸ್ ಒಳ್ಳೆ ಒಂದು ಸೇಲ್ಸನ್ನು ಡಿಕ್ಲೇರ್ ಮಾಡಿದ್ರು. ಮಹೀಂದ್ರಾ ಆ್ಯಂಡ್ ಮಹೀಂದ್ರಾದ ಸೇಲ್ಸ್ 40% ಇನ್ಕ್ರೀಸ್ ಆಗಿದ್ರೆ, ಟಾಟಾ ಮೋಟಾರ್ಸ್ನ ಸೇಲ್ 20%ನಷ್ಟು ಇನ್ಕ್ರೀಸ್ ಆಗಿತ್ತು. ಬಟ್ ಮಾರುತಿ ಸುಜುಕಿ ತಮ್ಮ ಯುಟಿಲಿಟಿ ವೆಹಿಕಲ್ ಸೆಗ್ಮೆಂಟ್ನಲ್ಲಿ 82% ಸೇಲ್ಸ್ ಗ್ರೋತನ್ನು ಡಿಕ್ಲೇರ್ ಮಾಡಿದರು. ಹಾಗೆ ಟೂ ವೀಲರ್ ಸೆಗ್ಮೆಂಟ್ಗೆ ಬಂದಾಗ ಐಶಾರ್ ಮೋಟರ್ಸ್ನ ಸೇಲ್ಸ್ನಲ್ಲಿ ತುಂಬಾ ಫಾಲ್ ಇದೆ. ಬಟ್ ಇಯರ್ ಆನ್ ಇಯರ್ ಕಂಪೇರ್ ಮಾಡಿದಾಗ 6% ಸೇಲ್ಸ್ ಗ್ರೋತ್ ನೋಡೋದಕ್ಕೆ ಸಿಗ್ತದೆ. ಬಟ್ ಸ್ಟಿಲ್ ಎಕ್ಸ್ಪೆಕ್ಟೇಷನ್ಸ್ಗಿಂತ ಕಡಿಮೆ ಸೇಲ್ಸ್ ಐಶಾರ್ ಮೋಟರ್ಸ್ನ ಕಡೆಯಿಂದ ಡಿಕ್ಲೇರ್ ಆಗಿತ್ತು. ಆ ಒಂದು ರೀಸನ್ನಿಂದ ಸ್ಟಾಕ್ ಪ್ರೈಸ್ನಲ್ಲಿ ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. ಹಾಗೆ ಮಹೀಂದ್ರಾ ಆ್ಯಂಡ್ ಮಹೀಂದ್ರಾ ಕೇಸ್ನಲ್ಲಿ ಟ್ರ್ಯಾಕ್ಟರ್ ಸೇಲ್ಸ್ ನಮಗೆ ಫಾಲ್ ಆಗ್ತಿರೋದು ಕಾಣಿಸ್ತದೆ. ಇಯರ್ ಆನ್ ಇಯರ್ ಟ್ರ್ಯಾಕ್ಟರ್ ಸೇಲ್ಸ್ 16%ನಷ್ಟು ಫಾಲ್ ಆಗಿದೆ. ಬಟ್ ಬಜಾಜ್ ಆಟೋ, TVS ಮೋಟಾರ್ಸ್ ಹಾಗೆ ಹೀರೋ ಮೋಟೋಕಾರ್ಪ್ ಒಳ್ಳೆ ಒಂದು ಸೇಲ್ಸನ್ನು ಡಿಕ್ಲೇರ್ ಮಾಡಿದ್ದಾರೆ. ಬಜಾಜ್ ಆಟೋ ಸೇಲ್ಸ್ 40%ಗೂ ಹೆಚ್ಚಾಗಿ ಗ್ರೋ ಆಗಿದೆ. ಹಾಗೆ ತ್ರೀ ವೀಲರ್ ಸೆಗ್ಮೆಂಟ್ಗೆ ಬಂದಾಗ ಮಹೀಂದ್ರಾ ಆ್ಯಂಡ್ ಮಹೀಂದ್ರಾ ಒಳ್ಳೆ ಒಂದು ಸೇಲ್ಸನ್ನು ಡಿಕ್ಲೇರ್ ಮಾಡಿದ್ದಾರೆ. ಬಜಾಜ್ ಆಟೋ ಕೂಡ 10% ಸೇಲ್ಸ್ ಗ್ರೋತನ್ನು ಡಿಕ್ಲೇರ್ ಮಾಡಿದರೆ, TVS ಮೋಟಾರ್ಸ್ನ ಸೇಲ್ಸ್ ಫಾಲ್ ಆಗಿದೆ. 16%ನಷ್ಟು ಆಟೋ ಸೇಲ್ಸ್ TVS ಮೋಟಾರ್ನ ಕಡೆಯಿಂದ ಫಾಲ್ ಆಗ್ತಿರೋದು ಕಾಣಿಸ್ತದೆ. M&M ಪ್ಯಾಸೆಂಜರ್ ವೆಹಿಕಲ್ ಸೆಗ್ಮೆಂಟ್ನಲ್ಲಿ ಒಳ್ಳೆ ಒಂದು ಸೇಲ್ಸನ್ನು ಡಿಕ್ಲೇರ್ ಮಾಡಿದ್ದಾರೆ. ಬಟ್ ಸ್ಟಿಲ್ ಇವರ ಟ್ರ್ಯಾಕ್ಟರ್ ಸೇಲ್ಸ್ ಕಡಿಮೆ ಆಗಿರೋದ್ರಿಂದ 2%ನ ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. ಹಾಗೆ JSW ಸ್ಟೀಲ್, ಟಾಟಾ ಸ್ಟೀಲ್ನ ಸ್ಟಾಕ್ ಪ್ರೈಸ್ನಲ್ಲಿ ಕೂಡ ಒಳ್ಳೆ ಒಂದು ಜಂಪ್ ರೀಸೆಂಟ್ ಟೈಮ್ನಲ್ಲಿ ನೋಡೋದಕ್ಕೆ ಸಿಕ್ಕಿತ್ತು. ಬಟ್ ಇವತ್ತು JSW ಸ್ಟೀಲ್, ಟಾಟಾ ಸ್ಟೀಲ್ ಫಾಲ್ ಆಗಿದೆ. JSW ಸ್ಟೀಲ್ನಲ್ಲಿ 2.5%ನ ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. CLSA, JSW ಸ್ಟೀಲ್, ಟಾಟಾ ಸ್ಟೀಲ್ ಎರಡು ಸ್ಟಾಕ್ಗಳನ್ನು ಕವರ್ ಮಾಡಿ ರೇಟಿಂಗನ್ನು ಡೌನ್ಗ್ರೇಡ್ ಮಾಡಿದ್ದಾರೆ. ಟಾಟಾ ಸ್ಟೀಲ್ನಲ್ಲಿ 135ರ ಟಾರ್ಗೆಟ್ ಪ್ರೈಸನ್ನು ಕೊಟ್ಟಿದ್ದಾರೆ. JSW ಸ್ಟೀಲ್ನಲ್ಲಿ ಈ ಮುಂಚೆ 810ರ ಟಾರ್ಗೆಟ್ ಪ್ರೈಸನ್ನು ಕೊಟ್ಟಿದ್ರು, ಅದನ್ನು 730ಕ್ಕೆ ಡೌನ್ಗ್ರೇಡ್ ಮಾಡಿದ್ದಾರೆ. ಟಾಟಾ ಸ್ಟೀಲ್ ಈಗ 153ರ ಪ್ರೈಸ್ನಲ್ಲಿ ಟ್ರೇಡ್ ಆಗ್ತದೆ. ಈ ಒಂದು ಪ್ರೈಸ್ನಿಂದ ಕರೆಕ್ಷನ್ ಎಕ್ಸ್ಪೆಕ್ಟೆಡ್ ಇರುತ್ತೆ ಅನ್ನೋದು CLSAನ ವ್ಯೂ ಆಗಿದೆ. ಮೇಜರ್ ರೀಸನ್ ವ್ಯಾಲ್ಯೂಷನ್ ಆಗಿರುತ್ತೆ. ಹಾಗೆ ಪ್ರಾಫಿಟ್ ಮಾರ್ಜಿನನ್ನು ಕೂಡ ಸ್ಟೀಲ್ ಕಂಪನಿಗಳು ಮೇಂಟೈನ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗದೇ ಇರ್ಬೋದು ಅನ್ನೋದು CLSAನ ವ್ಯೂ ಆಗಿರುತ್ತೆ. ಹಾಗೆ ಚೈನಾ ಕೂಡ ಸ್ಟಿಮ್ಯುಲಸ್ ಪ್ಯಾಕೇಜ್ಗಳನ್ನು ಅನೌನ್ಸ್ ಮಾಡ್ತಿದ್ದಾರೆ. ಚೈನಾದ ಸ್ಟೀಲ್ ಬಿಸ್ನೆಸ್ ರಿಕವರ್ ಆಗ್ತಾ ಹೋದರೆ ಅದರ ಒಂದು ಇಂಪ್ಯಾಕ್ಟ್ ಭಾರತದ ಸ್ಟೀಲ್ ಕಂಪನಿಗಳ ಮೇಲೆ ಬರುತ್ತೆ ಅನ್ನೋದು CLSAನ ವ್ಯೂ ಆಗಿರುತ್ತೆ. JSW ಸ್ಟೀಲ್, ಟಾಟಾ ಸ್ಟೀಲ್ ಸ್ಟಾಕ್ ಪ್ರೈಸ್ನಲ್ಲಿ ಬಹಳಷ್ಟು ಜಂಪ್ ರೀಸೆಂಟ್ ಟೈಮ್ನಲ್ಲಿ ನೋಡೋದಕ್ಕೆ ಸಿಕ್ಕಿತ್ತು. ಸೊ ಹೈಯರ್ ಲೆವೆಲ್ನಲ್ಲಿ ಪ್ರಾಫಿಟ್ ಬುಕಿಂಗ್ ಬಂದೇ ಬರುತ್ತೆ. ಹಾಗೆ ಬ್ರೋಕರೇಜ್ಗಳು ತಮ್ಮ ಟಾರ್ಗೆಟ್ಸ್ಗಳನ್ನು ಕೊಟ್ಟಾಗ ಕೂಡ ಸ್ಟಾಕ್ ಪ್ರೈಸ್ನಲ್ಲಿ ವೀಕ್ನೆಸ್ ಇರುತ್ತೆ. SBI ಲೈಫ್ನಲ್ಲಿ ಕೂಡ 2%ನಷ್ಟು ಕರೆಕ್ಷನ್ ನೋಡೋದಕ್ಕೆ ಸಿಕ್ತು. ಬ್ರಿಟಾನಿಯಾ ಕೂಡ ಆಲ್ಮೋಸ್ಟ್ 2%ನಷ್ಟು ಕರೆಕ್ಟ್ ಆಗಿದೆ. ಟಾಟಾ ಮೋಟಾರ್ಸ್ ತಮ್ಮ ಬಿಸ್ನೆಸ್ಸನ್ನು ಡಿಮರ್ಜ್ ಮಾಡಬೇಕು ಅನ್ನುವಂಥ ಪ್ಲಾನ್ಸನ್ನು ಮಾಡ್ತಿದ್ದಾರೆ. ಅವರ ಕಮರ್ಷಿಯಲ್ ವೆಹಿಕಲ್ಸ್ ಹಾಗೆ ಪ್ಯಾಸೆಂಜರ್ ವೆಹಿಕಲ್ ಬಿಸ್ನೆಸ್ಸನ್ನು ಸಪ್ರೇಟಾಗಿ ಮಾರ್ಕೆಟ್ನಲ್ಲಿ ಲಿಸ್ಟ್ ಮಾಡುವಂಥ ಪ್ಲಾನ್ಸ್ ಇದೆ.
ಇದಕ್ಕೆ ರೀಸನ್ ಪ್ಯಾಸೆಂಜರ್ ವೆಹಿಕಲ್ ಸೆಗ್ಮೆಂಟ್ನಲ್ಲಿ ಒಳ್ಳೆ ಒಂದು ಸೇಲ್ಸನ್ನು ಟಾಟಾ ಮೋಟಾರ್ಸ್ ಮಾಡ್ತಾ ಇದ್ದಾರೆ. ಆ ಒಂದು ರೀಸನ್ನಿಂದ ಆ ಬಿಸ್ನೆಸ್ನಲ್ಲಿ ಇನ್ನಷ್ಟು ಗ್ರೋತನ್ನು ತರೋದಕ್ಕೋಸ್ಕರ ಈ ಡಿಮರ್ಜರನ್ನು ಟಾಟಾ ಮೋಟಾರ್ಸ್ ಪ್ಲಾನ್ ಮಾಡಿದ್ದಾರೆ. ಈ ಡಿಮರ್ಜರ್ಗೆ ಆಲ್ರೆಡಿ ಬೋರ್ಡ್ನ ಕಡೆಯಿಂದ ಅಪ್ರೂವಲ್ ಸಿಕ್ಕಿದೆ. NCLTಗೆ ಇದರ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ. NCLT ಕಡೆಯಿಂದ ಅಪ್ರೂವಲ್ ಸಿಕ್ಕಿದ್ಮೇಲೆ ಶೇರ್ ಹೋಲ್ಡರ್ಸ್ಗಳ ಅಪ್ರೂವಲ್ ಸಿಗಬೇಕಾಗುತ್ತೆ. ಸೊ ಈ ಒಂದು ಟೋಟಲ್ ಡಿಮರ್ಜರ್ ಆಕ್ಟಿವಿಟಿ ಕಂಪ್ಲೀಟ್ ಆಗೋದಕ್ಕೆ 12 ರಿಂದ 15 ತಿಂಗಳ ಸಮಯ ಆಗುತ್ತೆ. ಪ್ಯಾಸೆಂಜರ್ ವೆಹಿಕಲ್ ಸೆಗ್ಮೆಂಟ್ನಲ್ಲಿ ಒಳ್ಳೆ ಒಂದು ಸೇಲ್ಸ್ ಆಗ್ತದೆ. ಜಾಗ್ವಾರ್ ಲ್ಯಾಂಡ್ ರೋವರ್ನ ಸೇಲ್ಸ್ ಕೂಡ ಚೆನ್ನಾಗಿ ಆಗ್ತದೆ. ಇದೆಲ್ಲ ಕೂಡ ಪ್ಯಾಸೆಂಜರ್ ವೆಹಿಕಲ್ ಸೆಗ್ಮೆಂಟ್ನ ಅಂಡರಲ್ಲಿ ಬರುತ್ತೆ. ಹಾಗೆ ಎಲೆಕ್ಟ್ರಿಕಲ್ ವೆಹಿಕಲ್ಸ್ ಕೂಡ ಪ್ಯಾಸೆಂಜರ್ ವೆಹಿಕಲ್ ಸೆಗ್ಮೆಂಟ್ನ ಅಂಡರಲ್ಲಿ ಬರುವಂಥ ಬಿಸ್ನೆಸ್ ಆಗಿರುತ್ತೆ. ಬಟ್ ಇವರೇನು ಎಲೆಕ್ಟ್ರಿಕ್ ಬಸ್ಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ, ಅದು ಕಮರ್ಷಿಯಲ್ ವೆಹಿಕಲ್ ಸೆಗ್ಮೆಂಟಲ್ಲಿ ಬರುತ್ತೆ. ಈ ರೀತಿಯಲ್ಲಿ ಕಮರ್ಷಿಯಲ್ ಮತ್ತು ಪ್ಯಾಸೆಂಜರ್ ವೆಹಿಕಲ್ ಎರಡು ಕೂಡ ಸೆಪರೇಟ್ ಆಗಿ ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗುತ್ತೆ. ಸೊ ಬಿಸ್ನೆಸ್ 1:1 ರೇಷೋನಲ್ಲಿ ಸ್ಪ್ಲಿಟ್ ಆಗುವಂಥ ಚಾನ್ಸಸ್ ಇದೆ. ಅಂದರೆ ನೀವು ಟಾಟಾ ಮೋಟಾರ್ಸ್ನ 10 ಶೇರ್ಸ್ಗಳನ್ನು ಈಗ ಹೋಲ್ಡ್ ಮಾಡ್ತಿದ್ರೆ ಕಮರ್ಷಿಯಲ್ ವೆಹಿಕಲ್ಸ್ನ 10 ಶೇರ್ಗಳು, ಪ್ಯಾಸೆಂಜರ್ ವೆಹಿಕಲ್ನ 10 ಶೇರ್ಗಳು ನಿಮ್ಮ ಬಳಿಯಲ್ಲಿ ಇರುತ್ತೆ. ಸೊ ಟಾಟಾ ಮೋಟಾರ್ಸ್ನ ಈಗಿನ ಬಿಸ್ನೆಸ್ ಏನಿದೆ, ಮೇ ಬಿ ಅದು ಟಾಟಾ ಮೋಟಾರ್ಸ್ ಪ್ಯಾಸೆಂಜರ್ ವೆಹಿಕಲ್ಸ್ ಅಂತ ಚೇಂಜ್ ಆಗ್ಬೋದು. ಇನ್ನೊಂದು ಸಪರೇಟ್ ಬಿಸ್ನೆಸ್ ಟಾಟಾ ಮೋಟಾರ್ಸ್ ಕಮರ್ಷಿಯಲ್ ವೆಹಿಕಲ್ಸ್ ಅಂತ ಮಾರ್ಕೆಟ್ನಲ್ಲಿ ಹೊಸದಾಗಿ ಲಿಸ್ಟ್ ಆಗುವಂಥ ಚಾನ್ಸಸ್ ಇದೆ. ಈ ಒಂದು ಆಕ್ಟಿವಿಟಿ ಕಂಪ್ಲೀಟ್ ಆಗೋದಕ್ಕೆ 1 ರಿಂದ 1.5 ವರ್ಷದ ಟೈಮ್ ಆಗುತ್ತೆ. ಟಾಟಾ ಮೋಟಾರ್ಸ್ ಇವತ್ತು ಫ್ಲಾಟ್ ಆಗಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಬಟ್ ಈ ನ್ಯೂಸ್ನಿಂದ ನಾಳೆ ಟಾಟಾ ಮೋಟಾರ್ಸ್ ಯಾವ ರೀತಿಯಲ್ಲಿ ಟ್ರೇಡ್ ಆಗುತ್ತೆ ಅದನ್ನು ನಾವು ಅಬ್ಸರ್ವ್ ಮಾಡಬೇಕಾಗುತ್ತೆ. ಇವತ್ತಿನ FII DII ಆಕ್ಟಿವಿಟಿಯನ್ನು ಅಬ್ಸರ್ವ್ ಮಾಡಿದಾಗ DIIs ನೆಟ್ ಬೈಯರ್ಸ್ ಆಗಿದ್ದಾರೆ. 3,542 ಕೋಟಿ ಅಮೌಂಟ್ನ ನೆಟ್ ಬೈಯಿಂಗ್ DIIs ಕಡೆಯಿಂದ ಬಂದಿದೆ. FIIs ನೆಟ್ ಸೆಲ್ಲರ್ಸ್ ಆಗಿ ಕಂಟಿನ್ಯೂ ಆಗ್ತಿದ್ದು 564 ಕೋಟಿ ಅಮೌಂಟ್ನ ನೆಟ್ ಸೆಲ್ಲಿಂಗ್ ಅನ್ನು ಮಾಡಿದ್ದಾರೆ. ಅದಾನಿ ಪೋರ್ಟ್ನಲ್ಲಿ ಒಳ್ಳೆ ಒಂದು ಓಪನಿಂಗ್ ಬೆಳಗಿನ ಸೆಷನ್ನಲ್ಲಿ ನೋಡೋದಕ್ಕೆ ಸಿಕ್ಕಿತ್ತು. ಫೆಬ್ರವರಿ ತಿಂಗಳಲ್ಲಿ ಇವರ ಕಾರ್ಗೋ ಬಿಸ್ನೆಸ್ನ ವಾಲ್ಯೂಮ್ನಲ್ಲಿ 33% ಜಂಪ್ ನೋಡೋದಕ್ಕೆ ಸಿಕ್ಕಿದೆ. ಒಳ್ಳೆ ಒಂದು ಬಿಸ್ನೆಸ್ ಅಪ್ಡೇಟ್ ಶೇರ್ ಆಗಿದ್ದರಿಂದ ಸ್ಟಾಕ್ ಪ್ರೈಸ್ನಲ್ಲಿ ಜಂಪ್ ನೋಡೋದಕ್ಕೆ ಸಿಕ್ಕಿತ್ತು. ಅದಾದಮೇಲೆ ಸ್ವಲ್ಪ ಪ್ರಾಫಿಟ್ ಬುಕ್ಕಿಂಗ್ ಬಂದಿದೆ. ಫ್ಲಾಟ್ ಆಗಿ ಅದಾನಿ ಪೋರ್ಟ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಹಾಗೆ LNTಯಲ್ಲಿ ಕೂಡ ಒಳ್ಳೆ ಒಂದು ಸ್ಟ್ರಾಂಗ್ ಓಪನಿಂಗ್ ನೋಡೋದಕ್ಕೆ ಸಿಕ್ಕಿತ್ತು. ಅದಾದಮೇಲೆ ಸ್ಟಾಕ್ನಲ್ಲಿ ಒಂದು ಪ್ರಾಫಿಟ್ ಬುಕ್ಕಿಂಗ್ ಬರ್ತಿದೆ. LNT ಸ್ಟಾಕನ್ನು ಮಾರ್ಗನ್ ಸ್ಟ್ಯಾನ್ಲಿ ಕವರ್ ಮಾಡಿ 12% ಅಪ್ಸೈಡ್ನ ಪಾಸಿಬಿಲಿಟಿ ಇದೆ ಅಂತ ಹೇಳಿದ್ದಾರೆ. ಸೊ 4,100ರ ಟಾರ್ಗೆಟ್ ಪ್ರೈಸ್ ಮಾರ್ಗನ್ ಸ್ಟ್ಯಾನ್ಲಿ ಕಡೆಯಿಂದ ನೋಡೋದಕ್ಕೆ ಸಿಕ್ಕಿದೆ. ರೀಸೆಂಟಾಗಿ CLSA ಕೂಡ LNT ಸ್ಟಾಕನ್ನು ಕವರ್ ಮಾಡಿ 4,360ರ ಟಾರ್ಗೆಟ್ ಪ್ರೈಸನ್ನು ಕೊಟ್ಟಿದ್ರು. LNT ಒಳ್ಳೆ ಒಂದು ಸ್ಟ್ರಾಂಗ್ ಆರ್ಡರ್ ಬುಕ್ಕನ್ನು ಹೊಂದಿದ್ದಾರೆ. ಡಿಫೆನ್ಸ್ ಸೆಕ್ಟರ್ನಿಂದ, ಇನ್ಫ್ರಾ ಸೆಗ್ಮೆಂಟ್ನಿಂದ, ಹಾಗೆ ರೀಸೆಂಟಾಗಿ ಹೈಡ್ರೋ ಎಲೆಕ್ಟ್ರೋಲೈಸರ್ ಆರ್ಡರ್ನ ಕೂಡ LNT ಪಡ್ಕೊಂಡಿದ್ರು. ಒಂದು ಸ್ಟ್ರಾಂಗ್ ಆರ್ಡರ್ ಬುಕ್ ಇರೋದ್ರಿಂದ ಎಲ್ಲ ಬ್ರೋಕರೇಜ್ಗಳು ಪಾಸಿಟಿವ್ ಟಾರ್ಗೆಟ್ಸ್ಗಳನ್ನು LNTಗೆ ಕೊಡ್ತಾ ಇದ್ದಾರೆ. ಇನ್ನೊಂದು PSU ಸೆಕ್ಟರ್ನ ಕಂಪನಿ BHELನ ಸ್ಟಾಕ್ ಪ್ರೈಸ್ನಲ್ಲಿ ಕೂಡ 14% ಜಂಪ್ ನೋಡೋದಕ್ಕೆ ಸಿಕ್ಕಿದೆ. 52 ವೀಕ್ ಹೈಯನ್ನು BHEL ಟಚ್ ಮಾಡಿದೆ. BHELನ ಸ್ಟಾಕ್ ಪ್ರೈಸ್ನಲ್ಲಿ 1 ವರ್ಷದಲ್ಲಿ ನಮಗೆ 254% ರಿಟರ್ನ್ ಜನರೇಟ್ ಆಗ್ತಿರೋದು ಕಾಣಿಸ್ತದೆ. ಕೋವಿಡ್ ಟೈಮ್ನಲ್ಲಿ 38-40ರ ಅರೌಂಡಲ್ಲಿ BHEL ಟ್ರೇಡ್ ಆಗ್ತಿತ್ತು. ಬಟ್ ಆ ಒಂದು ಲೆವೆಲ್ನಿಂದ ಒಳ್ಳೆ ಒಂದು ರಿಟರ್ನ್ಸನ್ನು ಜನರೇಟ್ ಮಾಡಿ ಕೊಟ್ಟಿದೆ. ಕೇವಲ BHEL ಅಂತಲ್ಲ, ಎಲ್ಲ PSU ಸೆಕ್ಟರ್ನ ಕಂಪನಿಗಳಲ್ಲಿ ಒಳ್ಳೆ ಒಂದು ಗ್ರೋತ್ ನಮಗೆ ನೋಡೋದಕ್ಕೆ ಸಿಗ್ತದೆ. ಗೌರ್ಮೆಂಟ್ನ ಒಂದು ಸ್ಟ್ರಾಂಗ್ ಪುಷ್ ಈ ಒಂದು ಮೊಮೆಂಟಮ್ಗೆ ಕಾರಣ ಆಗಿದೆ. BHEL NTPCಯ ಒಂದು ಪ್ರಾಜೆಕ್ಟ್ಗೆ ಬಿಡ್ಡನ್ನು ಸಲ್ಲಿಸಿದ್ರು. BHEL ಬಿಟ್ಟರೆ ಯಾವುದೇ ಬೇರೆ ಕಂಪನಿ ಬಿಡ್ಡಿಂಗನ್ನು ಮಾಡಿರಲಿಲ್ಲ. ಆದ್ದರಿಂದ ಆ ಒಂದು ಪ್ರಾಜೆಕ್ಟ್ BHELಗೆ ಸಿಕ್ಕಿದೆ. ಇದೇ ನ್ಯೂಸ್ನಿಂದ ಸ್ಟಾಕ್ ಪ್ರೈಸ್ನಲ್ಲಿ ಒಳ್ಳೆ ಒಂದು ಜಂಪ್ ನೋಡೋದಕ್ಕೆ ಸಿಕ್ಕಿದೆ. ಹಾಗೆ ರೀಸೆಂಟಾಗಿ ಕೋಲ್ ಇಂಡಿಯಾ ಜೊತೆಯಲ್ಲಿ ಒಂದು ಜಾಯಿಂಟ್ ವೆಂಚರ್ ಅಗ್ರಿಮೆಂಟನ್ನು ಕೂಡ ಸೈನ್ ಮಾಡಿದ್ರು. ಕೆಮಿಕಲ್ ಬಿಸ್ನೆಸ್ಗೆ ಎಂಟರ್ ಆಗೋದಕ್ಕೆ BHEL ಈ ಒಂದು ಜಾಯಿಂಟ್ ವೆಂಚರನ್ನು ಸ್ಟಾರ್ಟ್ ಮಾಡ್ತಿದ್ದಾರೆ. ಅಮೋನಿಯಂ ನೈಟ್ರೇಟ್ ಪ್ಲಾಂಟ್ ಸ್ಟಾರ್ಟ್ ಆಗ್ತದೆ. ಸೊ ಈ ಒಂದು ಜಾಯಿಂಟ್ ವೆಂಚರ್ನಲ್ಲಿ 51% ಸ್ಟೇಕ್ ಕೋಲ್ ಇಂಡಿಯಾ ಬಳಿಯಲ್ಲಿ ಇರುತ್ತೆ. 49% ಸ್ಟೇಕನ್ನು BHEL ಹೋಲ್ಡ್ ಮಾಡ್ತಾರೆ. ಓವರಾಲ್ ಒಂದು ಸ್ಟ್ರಾಂಗ್ ಬಿಸ್ನೆಸ್ ಅಪ್ಡೇಟ್ಸ್ ಇರೋದ್ರಿಂದ ಸ್ಟಾಕ್ ಪ್ರೈಸ್ನಲ್ಲಿ ಸ್ಟ್ರಾಂಗ್ ಮೊಮೆಂಟಮ್ ನೋಡೋದಕ್ಕೆ ಸಿಗ್ತದೆ. ಹಾಗೆ ಹೈಯರ್ ಪ್ರೈಸ್ನಲ್ಲಿ ಪ್ರಾಫಿಟ್ ಬುಕ್ಕಿಂಗ್ನ ಎಕ್ಸ್ಪೆಕ್ಟೇಷನ್ಸ್ಗಳು ಕೂಡ ಇರುತ್ತೆ. ಇವತ್ತು ವಿಂಡ್ ಎನರ್ಜಿ ಸ್ಟಾಕ್ಗಳಲ್ಲಿ ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. ಸುಜ್ಲಾನ್ ಎನರ್ಜಿಯಲ್ಲಿ 2.5% ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದ್ರೆ ಐನಾಕ್ಸ್ ವಿಂಡ್ 5% ಕರೆಕ್ಟ್ ಆಗಿದೆ. ಇದಕ್ಕೆ ರೀಸೆಂಟಾಗಿ ಪವರ್ ಮಿನಿಸ್ಟ್ರಿಯನ್ನು ರಿವರ್ಸ್ ಆಕ್ಷನ್ ಮೆಕ್ಯಾನಿಸಮ್ ಅನ್ನು ಅನೌನ್ಸ್ ಮಾಡಿದ್ರು. ಅದನ್ನು ಕ್ಯಾನ್ಸಲ್ ಮಾಡ್ತಾರೆ ಅಥವಾ ಸ್ಕ್ರಾಪ್ ಮಾಡ್ತಾರೆ ಅನ್ನುವಂಥ ನ್ಯೂಸ್ ನೋಡೋದಕ್ಕೆ ಸಿಕ್ಕಿದೆ. ಏನಿದು ರಿವರ್ಸ್ ಆಕ್ಷನ್ ಮೆಕ್ಯಾನಿಸಮ್ ಅಂದರೆ, ರಿವರ್ಸ್ ಆಕ್ಷನ್ ಮೆಕ್ಯಾನಿಸಮ್ ಅಂದಾಗ IPLನ ರೀತಿಯಲ್ಲಿ ಬಿಡ್ಡಿಂಗ್ ಆಗುತ್ತೆ. ಪವರ್ ಪ್ರಾಜೆಕ್ಟ್ಗಳಿಗೆ ಯಾವೆಲ್ಲ ಕಂಪನಿಗಳು ಬಿಡ್ಡಿಂಗನ್ನು ಸಲ್ಲಿಸಬೇಕು ಅಂತ ಇರ್ತಾರೆ, ಅವರು ಓಪನ್ ಮಾರ್ಕೆಟ್ನಲ್ಲಿ ಬಿಡ್ಡಿಂಗನ್ನು ಮಾಡ್ತಾರೆ. ಯಾರು ಹೆಚ್ಚಿನ ಒಂದು ಬಿಡ್ಡಿಂಗನ್ನು ಸಲ್ಲಿಸ್ತಾರೆ ಅವರಿಗೆ ಪ್ರಾಜೆಕ್ಟ್ ಅಲೋಕೇಶನ್ ಆಗುತ್ತೆ. ಬಟ್ ಈ ರಿವರ್ಸ್ ಆಕ್ಷನ್ ಮೆಕ್ಯಾನಿಸಮ್ನಿಂದ ಗೌರ್ಮೆಂಟ್ ಏನು ಕೆಪಾಸಿಟಿ ಪ್ಲಾನಿಂಗನ್ನು ಮಾಡಿದ್ರು, ಆ ಒಂದು ಮಾರ್ಜಿನ್ಸ್ ಅಚೀವ್ ಆಗ್ತಿರೋದು ಕಾಣಿಸ್ತಿಲ್ಲ. ಅದೇ ಒಂದು ರೀಸನ್ನಿಂದ ರಿವರ್ಸ್ ಆಕ್ಷನ್ ಮೆಕ್ಯಾನಿಸಮನ್ನು ಸ್ಕ್ರಾಪ್ ಮಾಡಿ ಮತ್ತೆ ಕ್ಲೋಸ್ ಬಿಡ್ಡಿಂಗ್ ಸಿಸ್ಟಮನ್ನು ಇಂಟ್ರೊಡ್ಯೂಸ್ ಮಾಡಬೇಕು ಅಂತ ಗೌರ್ಮೆಂಟ್ ಪ್ಲಾನನ್ನು ಮಾಡ್ತಿದ್ದಾರೆ. ಕ್ಲೋಸ್ ಬಿಡ್ಡಿಂಗ್ ಸಿಸ್ಟಮ್ ಅಂದರೆ ಒಂದು ಕಂಪನಿಗೆ ಗೊತ್ತಾಗದ ರೀತಿಯಲ್ಲಿ ಇನ್ನೊಂದು ಕಂಪನಿ ಬಿಡ್ಡಿಂಗನ್ನು ಮಾಡ್ತಾರೆ. ಯಾರು ಹೆಚ್ಚಿನ ಒಂದು ಬಿಡ್ಡಿಂಗನ್ನು ಮಾಡಿರ್ತಾರೆ ಅವ್ರಿಗೆ ಪ್ರಾಜೆಕ್ಟ್ ಅಲೋಕೇಟ್ ಆಗುತ್ತೆ. ಇದರಿಂದ ಸುಜ್ಲಾನ್ ಮತ್ತು ಐನಾಕ್ಸ್ ವಿಂಡ್ಗೆ ಹೆಚ್ಚಿನ ಒಂದು ಪ್ರಾಫಿಟ್ಸ್ ಇರೋದಿಲ್ಲ. ಅದೇ ರಿವರ್ಸ್ ಆಕ್ಷನ್ನಲ್ಲಿ ಓಪನ್ ಬಿಡ್ಡಿಂಗ್ ಆದಾಗ ಹೆಚ್ಚಿನ ಒಂದು ಪ್ರಾಫಿಟ್ಸನ್ನು ಸುಜ್ಲಾನ್ ಮತ್ತು ಐನಾಕ್ಸ್ ಎಕ್ಸ್ಪೆಕ್ಟ್ ಮಾಡ್ತಿದ್ರು.
ಸೊ ಈ ಒಂದು ನ್ಯೂಸ್ನಿಂದ ಸ್ಟಾಕ್ ಪ್ರೈಸ್ನಲ್ಲಿ ವೀಕ್ನೆಸ್ ನೋಡೋದಕ್ಕೆ ಸಿಕ್ಕಿದೆ. ಗೌರ್ಮೆಂಟ್ ಇನ್ನೂ ಡಿಸ್ಕಷನ್ಸ್ಗಳನ್ನು ಮಾಡ್ತಿದ್ದಾರೆ. ಇನ್ನು ಕೂಡ ರಿವರ್ಸ್ ಆಕ್ಷನ್ ಮೆಕ್ಯಾನಿಸಮ್ ಸ್ಕ್ರಾಪ್ ಆಗುತ್ತೆ ಅನ್ನುವಂಥ ಅಫಿಷಿಯಲ್ ಅನೌನ್ಸ್ಮೆಂಟ್ ಗೌರ್ಮೆಂಟ್ನ ಕಡೆಯಿಂದ ಬಂದಿಲ್ಲ. ಜಸ್ಟ್ ನ್ಯೂಸ್ನ ಬೇಸಿಸ್ ಮೇಲೆ ಸ್ಟಾಕ್ ಪ್ರೈಸ್ನಲ್ಲಿ ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. HAL ಸ್ಟಾಕ್ ಪ್ರೈಸ್ನಲ್ಲಿ ಕೂಡ 2% ಅಪ್ಸೈಡ್ ಇವತ್ತು ನೋಡೋದಕ್ಕೆ ಸಿಕ್ಕಿದೆ. ಇದಕ್ಕೆ ರೀಸನ್ ಮಾರ್ಗನ್ ಸ್ಟ್ಯಾನ್ಲಿ ಓವರ್ ವೇಟ್ ರೇಟಿಂಗ್ ಅನ್ನು ಕೊಟ್ಟು 3129 ಟಾರ್ಗೆಟ್ ಪ್ರೈಸ್ ಅನ್ನು ಕೊಟ್ಟಿದ್ದಾರೆ. ಬಟ್ ಮಾರ್ಗನ್ ಸ್ಟ್ಯಾನ್ಲಿಯ ಟಾರ್ಗೆಟ್ಗಿಂತ ಹೆಚ್ಚಿನ ಒಂದು ಪ್ರೈಸ್ನಲ್ಲಿ HAL ಈಗ ಟ್ರೇಡ್ ಆಗ್ತದೆ. 3200 ಮೇಲ್ಗಡೆ HALನ ಪ್ರೈಸ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ರೀಸೆಂಟಾಗಿ UBS ಬ್ರೋಕರೇಜ್ ಕೂಡ 3600 ಟಾರ್ಗೆಟ್ ಪ್ರೈಸ್ ಅನ್ನು ಕೊಟ್ಟಿದ್ರು. ಹಾಗೆ ಈಗ HALನ ಆರ್ಡರ್ ಬುಕ್ 80,000 ಕೋಟಿ ಮೇಲೆ ನಮಗೆ ನೋಡೋದಕ್ಕೆ ಸಿಗ್ತದೆ. ಹಾಗೆ ಒಂದು ಸ್ಟ್ರಾಂಗ್ ಆರ್ಡರ್ ಬುಕ್ನ ಎಕ್ಸ್ಪೆಕ್ಟೇಷನ್ 2024-25 ಫಿನಾನ್ಷಿಯಲ್ ಇಯರ್ನಲ್ಲಿ ಕೂಡ ಇದೆ. ಹಾಗೆ ಡಿಫೆನ್ಸ್ ಸೆಕ್ಟರ್ಗೆ ಗೌರ್ಮೆಂಟ್ನ ಕಡೆಯಿಂದ ಹೆಚ್ಚಿನ ಒಂದು ಬೂಸ್ಟ್ ಕೂಡ ಸಿಗ್ತಿರೋದು ಈ ಒಂದು ಟಾರ್ಗೆಟ್ ರೈಸ್ಗೆ ಕಾರಣ ಆಗಿದೆ. HAL ಒಂದು ಸ್ಟ್ರಾಂಗ್ ಬಿಸ್ನೆಸ್ ಮಾಡೆಲ್ನ ಹೊಂದಿರುವಂಥ ಕಂಪನಿ ಆಗಿದ್ದು ಹೆಚ್ಚಿನ ಒಂದು ಎಕ್ಸ್ಪೋರ್ಟ್ಗಳನ್ನು ಕೂಡ ಮಾಡ್ತಿದ್ದಾರೆ. HALನ ಬಗ್ಗೆ ಡೀಟೇಲ್ ವಿಡಿಯೋನ ಕೂಡ ನಾನು ಮಾಡಿದ್ದೆ. ಆ ವಿಡಿಯೋನ ನೀವು ಇನ್ನೂ ನೋಡಿಲ್ಲ ಅಂದರೆ ಲಿಂಕ್ ನಿಮಗೆ ಐ ಬಟನ್ ಹಾಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅವೈಲೇಬಲ್ ಇರುತ್ತೆ. IPOಗಳ ವಿಚಾರಕ್ಕೆ ಬಂದಾಗ ಪ್ಲಾಟಿನಮ್ ಇಂಡಸ್ಟ್ರೀಸ್ನ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಸ್ಟೇಬಲ್ ಆಗಿದೆ. 85 ರೂಪಾಯಿಯ ಪ್ರೀಮಿಯಂ ನೋಡೋದಕ್ಕೆ ಸಿಗ್ತದೆ. 50% ಲಿಸ್ಟಿಂಗ್ ಇನ್ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ. ಮಾರ್ಚ್ 5ಕ್ಕೆ ಈ IPO ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗುತ್ತೆ. ಸೊ ನಿಮಗೆ ಅಲಾಟ್ಮೆಂಟ್ ಸಿಕ್ಕಿದ್ರೆ 50% ಪ್ರಾಫಿಟ್ ಬುಕ್ಕಿಂಗನ್ನು ಮಾಡ್ಕೋಬೋದಾಗುತ್ತೆ. ಹಾಗೆಯೇ ಎಕ್ಸಿಕಾಮ್ನಲ್ಲಿ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಸ್ವಲ್ಪ ಫಾಲ್ ಆಗ್ತದೆ. 145 ಪ್ರೀಮಿಯಂ ನೋಡೋದಕ್ಕೆ ಸಿಗ್ತದೆ. ಆದರೂ ಕೂಡ 100% ಲಿಸ್ಟಿಂಗ್ ಇನ್ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ. ಈ IPOನಲ್ಲಿ ಅಲಾಟ್ಮೆಂಟ್ ಸಿಕ್ಕಿದ್ರೆ ಪ್ರಾಫಿಟ್ ಬುಕ್ಕಿಂಗ್ ಒಳ್ಳೆ ಒಂದು ಆಯ್ಕೆ ಆಗ್ಬೋದು. ಬಟ್ ಬೆಳಿಗ್ಗೆ ಯಾವ ರೀತಿಯ ಒಂದು ಟ್ರೇಡಿಂಗ್ ಆಗುತ್ತೆ ಅದರ ಬೇಸಿಸ್ ಮೇಲೆ ಡಿಸಿಷನ್ಸ್ಗಳನ್ನು ತಗೋಬೋದಾಗುತ್ತೆ. ಹಾಗೆ ಭಾರತ್ ಹೈವೇಸ್ ಇನ್ಫ್ರಾ ಇನ್ವೆಸ್ಟ್ಮೆಂಟ್ನಲ್ಲಿ ಗ್ರೇ ಮಾರ್ಕೆಟ್ ಪ್ರೀಮಿಯಂ 2 ರೂಪಾಯಿ ರೌಂಡಲ್ಲಿ ನೋಡೋದಕ್ಕೆ ಸಿಗ್ತದೆ. ಒಂದು ಫ್ಲಾಟ್ ಲಿಸ್ಟಿಂಗ್ನ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ. ಮಾರ್ಚ್ 6 ಬುಧವಾರ ಈ IPO ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗುತ್ತೆ. ಮುಖಾ ಪ್ರೋಟೀನ್ಸ್ನ ಕೊನೆ ದಿನದ ಸಬ್ಸ್ಕ್ರಿಪ್ಷನ್ ಎಂಡ್ ಆಗಿದೆ. ಒಳ್ಳೆ ಒಂದು ಸಬ್ಸ್ಕ್ರಿಪ್ಷನ್ ಎಲ್ಲ ಕ್ಯಾಟಗರಿಗಳಲ್ಲಿ ಕೂಡ ಬಂದಿದೆ. QIB ಕ್ಯಾಟಗರಿ 190 ಟೈಮ್ ಸಬ್ಸ್ಕ್ರೈಬ್ ಆಗಿದ್ರೆ, NII ಕ್ಯಾಟಗರಿ 250 ಟೈಮ್ ಸಬ್ಸ್ಕ್ರೈಬ್ ಆಗಿದೆ. ರಿಟೇಲ್ ಕ್ಯಾಟಗರಿಯಲ್ಲಿ ಕೂಡ 58 ಟೈಮ್ನಷ್ಟು ಸಬ್ಸ್ಕ್ರಿಪ್ಷನ್ ನೋಡೋದಕ್ಕೆ ಸಿಕ್ಕಿದೆ. ಪ್ರೀಮಿಯಂ ಇನ್ನಷ್ಟು ಸ್ಟ್ರಾಂಗ್ ಆಗಿದೆ. 35 ಪ್ರೀಮಿಯಂ ನೋಡೋದಕ್ಕೆ ಸಿಗ್ತದೆ. 125% ಲಿಸ್ಟಿಂಗ್ ಇನ್ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ. ಸೊ ಒಳ್ಳೆ ಒಂದು ಲಿಸ್ಟಿಂಗ್ ಏನನ್ನು ಈ ಒಂದು IPOನಿಂದ ಎಕ್ಸ್ಪೆಕ್ಟ್ ಮಾಡ್ಬೋದಾಗುತ್ತೆ. ಅಲಾಟ್ಮೆಂಟ್ ಸಿಕ್ಕಿದ್ರೆ ಅದು ಒಳ್ಳೆ ಒಂದು ಗೇನ್ಸ್ಗೆ ಕಾರಣ ಆಗುತ್ತೆ. RK ಸ್ವಾಮಿ ಲಿಮಿಟೆಡ್ನ ಮೊದಲನೇ ದಿನದ ಸಬ್ಸ್ಕ್ರಿಪ್ಷನ್ ಎಂಡ್ ಆಗಿದ್ದು ಒಂದು ಸಣ್ಣ ಸೈಜ್ನ IPO ಆಗಿರೋದ್ರಿಂದ ರಿಟೇಲ್ ಕ್ಯಾಟಗರಿ 8 ಟೈಮ್ನಷ್ಟು ಸಬ್ಸ್ಕ್ರೈಬ್ ಆಗಿದೆ. NII ಕ್ಯಾಟಗರಿ 3 ಟೈಮ್ ಸಬ್ಸ್ಕ್ರೈಬ್ ಆಗಿದೆ. ಎಂಪ್ಲಾಯ್ ಕ್ಯಾಟಗರಿ 0.6 ಟೈಮ್ನಷ್ಟು ಸಬ್ಸ್ಕ್ರೈಬ್ ಆಗಿದೆ. ಇನ್ನೂ ಕೂಡ ಕಂಪ್ಲೀಟ್ ಆಗಿ ಸಬ್ಸ್ಕ್ರೈಬ್ ಆಗಿಲ್ಲ. ಇನ್ನು 2 ದಿನದ ಟೈಮ್ ಇರುತ್ತೆ. ಗ್ರೇ ಮಾರ್ಕೆಟ್ ಪ್ರೀಮಿಯಂ 90 ರೂಪಾಯಿ ಸ್ಟೇಬಲ್ ಆಗಿ ಕಾಣಿಸ್ತದೆ. 30% ಲಿಸ್ಟಿಂಗ್ ಇನ್ ಎಕ್ಸ್ಪೆಕ್ಟೇಷನ್ಸ್ ಇದೆ. ಇದೇ ರೀತಿಯಲ್ಲಿ ಕೊನೆ ದಿನ ಮಾರ್ಚ್ 6ಕ್ಕೆ ಪ್ರೀಮಿಯಂ ನೋಡೋದಕ್ಕೆ ಸಿಕ್ಕಿದ್ರೆ ಲಿಸ್ಟಿಂಗ್ ಇನ್ಗಳಿಗೋಸ್ಕರ ಅಪ್ಲಿಕೇಶನನ್ನು ಹಾಕ್ಬೋದಾಗುತ್ತೆ. ನಾನಿವತ್ತು ನಿಮಗೆ ಮಾರ್ಕೆಟ್ನ ಬಗ್ಗೆ ಕೊಟ್ಟಂಥ ಇನ್ಫಾರ್ಮೇಷನ್ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.